ವಿರುದ್ಧ ಅಸಹಜ ಲೈಂಗಿಕ ದೌರ್ಜನ್ಯ ಕೇಸ್. ತಡರಾತ್ರಿ ಸಂತ್ರಸ್ತನನ್ನ ಬೆಂಗಳೂರಿಗೆ ಕರೆತಂದಿದ್ದಾರೆ ಪೊಲೀಸರು. ಹಾಸನದಲ್ಲಿ ಮೆಡಿಕಲ್ ಟೆಸ್ಟ್ ಅನ್ನು ಮಾಡಿಸಲಿಕ್ಕೆ ನಿರಾಕರಣೆ ಮಾಡಿದ ಹಿನ್ನೆಲೆಯಲ್ಲಿ ಬೌರಿಂಗ್ ಆಸ್ಪತ್ರೆಯಲ್ಲಿ ಮೆಡಿಕಲ್ ಟೆಸ್ಟ್ ಅನ್ನು ಮಾಡಿಸಿದ್ದಾರೆ ಪೊಲೀಸರು. ಸೂರಜ್ ವಿರುದ್ಧ ಅಸಹಜ ಲೈಂಗಿಕ ದೌರ್ಜನ್ಯದ ಕೇಸ್ಗೆ ಸಂಬಂಧಪಟ್ಟಂತೆ ಒಂದಿಷ್ಟು ಬೆಳವಣಿಗೆಗಳಾಗ್ತಾ ಇರುವಂಥದ್ದು. ಇವತ್ತು ಇಡೀ ದಿನ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಡೆವಲಪ್ಮೆಂಟ್ಸ್ಗಳಾಗುವಂತಹ ಸೂಚನೆಗಳು ಕೂಡ ಸಿಗ್ತಾ ಇದೆ. ಈಗಾಗಲೇ ಒಂದು ಕಡೆ ಸೂರಜ್ ರೇವಣ್ಣ ಅವರ ವಿಚಾರಣೆ, ಮತ್ತೊಂದು ಕಡೆ ಯಾವುದೇ ಕ್ಷಣದಲ್ಲಿ ಬೇಕಾದರೂ ಕೂಡ ಅವರ ಬಂಧನ ಆಗಬಹುದು ಅನ್ನುವಂತಹ ಮಾಹಿತಿ. ಅದರ ಜೊತೆಗೆ ಸಂತ್ರಸ್ತ ಯುವಕನ ಮೆಡಿಕಲ್ ಟೆಸ್ಟ್ ಅನ್ನ ಹಾಸನದಿಂದ ಕರೆತಂದು ಬೆಂಗಳೂರಿನ ಬೌರಿಂಗ್ ಆಸ್ಪತ್ರೆಯಲ್ಲಿ ಮಾಡಲಾಗಿದೆ. ಆತ ಹಾಸನದಲ್ಲಿ ಮೆಡಿಕಲ್ ಟೆಸ್ಟ್ ಅನ್ನು ಮಾಡಿಸಿಕೊಳ್ಳುವುದಕ್ಕೆ ಸುತಾರಾಮ್ ಒಪ್ಪಲಿಲ್ಲ. ಯಾವುದೇ ಕಾರಣಕ್ಕೂ ಇಲ್ಲಿ ಮಾಡಿಸೋದು ಬೇಡ ಅಂಥೇಳಿ ಪಟ್ಟನ್ನು ಹಿಡಿದಿದ್ದ. ಕಡೆಗೆ ಪೊಲೀಸರು ಆತನನ್ನು ಬೌರಿಂಗ್ ಆಸ್ಪತ್ರೆಗೆ ಕರೆತಂದು ಇಲ್ಲಿ ಮೆಡಿಕಲ್ ಟೆಸ್ಟ್ ಅನ್ನು ಮಾಡಿಸಿದ್ದಾರೆ. ಈ ರೀತಿಯ ಲೈಂಗಿಕ ದೌರ್ಜನ್ಯ, ಅತ್ಯಾಚಾರದ ಪ್ರಕರಣಗಳು ದಾಖಲಾದಂತಹ ಸಂದರ್ಭದಲ್ಲಿ ಪೊಲೀಸರು ಮೊದಲು ಮಾಡಬೇಕಾದಂತಹ ಕೆಲಸವೇ ಮೆಡಿಕಲ್ ಟೆಸ್ಟ್. ಹಾಗಾಗಿಯೇ ಯಾರು ಆರೋಪವನ್ನು ಮಾಡಿದ್ದಾರೆ, ನನ್ನ ಮೇಲೆ ಲೈಂಗಿಕ ದೌರ್ಜನ್ಯ ಆಗಿದೆ ಅಂಥೇಳಿ ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ, ಆ ವ್ಯಕ್ತಿಯನ್ನ ಈಗ ಮೆಡಿಕಲ್ ಟೆಸ್ಟ್ಗೆ ಒಳಪಡಿಸಿರುವಂತಹದ್ದು. ಆ ಮೆಡಿಕಲ್ ಟೆಸ್ಟ್ನಲ್ಲಿ ಆತನ ದೇಹದ ಮೇಲೆ ಎಲ್ಲಾದರೂ ಗಾಯಗಳಾಗಿದಾವ, ಆ ರೀತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಮಾಹಿತಿಯನ್ನು ಪೊಲೀಸರು ಪಡೆದುಕೊಳ್ಳುವಂತಹ ಕೆಲಸವನ್ನು ಮಾಡ್ತಾರೆ. ಈಗಾಗಲೇ ದೂರು ಪ್ರತಿದೂರು ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದಾಖಲಾಗಿದೆ. ಒಂದು ಕಡೆ ಸೂರಜ್ ರೇವಣ್ಣ ಮೇಲೆ ಅಸಹಜ ಲೈಂಗಿಕ ದೌರ್ಜನ್ಯದ ಆರೋಪ ಕೇಳಿ ಬಂದರೆ, ಮತ್ತೊಂದು ಕಡೆ ಯಾರು ದೂರನ್ನು ಕೊಟ್ಟಿದ್ರು, ಸಂತ್ರಸ್ತ ಯುವಕ ಅಂತ ಏನಿದ್ದಾನೆ ಆತನ ಮೇಲೆ ಸೂರಜ್ ರೇವಣ್ಣ ಅವರ ಆಪ್ತ ಶಿವಕುಮಾರ್ ಕಂಪ್ಲೇಂಟನ್ನು ಮೊದಲೇ ಕೊಟ್ಟಿದ್ರು. ಈ ರೀತಿ ಬ್ಲ್ಯಾಕ್ ಮೇಲ್ ಮಾಡಿ 5 ಕೋಟಿ ರೂಪಾಯಿ ಹಣಕ್ಕೆ ಡಿಮ್ಯಾಂಡ್ ಇಟ್ಟಿದ್ರು. ಇದೊಂದು ತೇಜೋವಧೆ ಮಾಡುವಂತಹ ಕೆಲಸ, ಇದೊಂದು ಪೂರ್ವ ನಿಯೋಜಿತ ಕೆಲಸ ಅಂಥೇಳಿ ಆರೋಪಿಸುವಂತಹ ಕೆಲಸ ಕೂಡ ಆಗ್ತಾ ಇದೆ. ಸೂರಜ್ ವಿರುದ್ಧ ಅಸಹಜ ಲೈಂಗಿಕ ದೌರ್ಜನ್ಯದ ಕೇಸ್, ಸಂತ್ರಸ್ತ ಲೈಂಗಿಕ ಕ್ರಿಯೆಗೆ ಸಮರ್ಥನ ಅನ್ನುವಂತಹ ಪರೀಕ್ಷೆ, ಆತನ BP, ಶುಗರ್, ECG ಸೇರಿದಂತೆ ದೇಹದ ಮೇಲೆ ಕಚ್ಚಿರುವಂತಹ ಕಲೆಗಳ ಬಗ್ಗೆಯೂ ಕೂಡ ಟೆಸ್ಟ್ ಆಗುತ್ತೆ. ಸೂರಜ್ ವಿರುದ್ಧ ಅಸಹಜ ಲೈಂಗಿಕ ದೌರ್ಜನ್ಯದ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ತನಿಖೆಯನ್ನ ಮತ್ತಷ್ಟು ತೀವ್ರಗೊಳಿಸ್ತಾ ಇದ್ದಾರೆ. ಈ ರೀತಿಯ ಪ್ರಕರಣಗಳಲ್ಲಿ ಪೊಲೀಸರು ಮೊದಲು ಮಾಡುವಂತಹ ಕೆಲಸವೇ ಮೆಡಿಕಲ್ ಟೆಸ್ಟ್. ಯಾರು ಲೈಂಗಿಕ ದೌರ್ಜನ್ಯ ಆಗಿದೆ ಅಂತಾರೆ, ಯಾರು ಅತ್ಯಾಚಾರ ಆಗಿದೆ ಅಂತಾರೆ, ಅವರನ್ನ ಮೊದಲು ಮೆಡಿಕಲ್ ಟೆಸ್ಟ್ಗೆ ಒಳಪಡಿಸ್ತಾರೆ. ಏನಾದರೂ ಕಚ್ಚಿದ, ತೆರಚಿದಂತಹ ಗುರುತುಗಳು ದೇಹದ ಮೇಲೆ ಸಿಗುತ್ತಾ, ಜೊತೆಗೆ ಲೈಂಗಿಕ ಕ್ರಿಯೆಗೆ ಆ ವ್ಯಕ್ತಿ ಸಮರ್ಥನ, ಆತನ BP, ಶುಗರ್, ಜೊತೆಗೆ ದೇಹದ ಕಂಡೀಷನ್ ಹೇಗಿದೆ ಸದ್ಯಕ್ಕೆ ಅನ್ನುವಂತಹ ಒಂದು ರಿಪೋರ್ಟನ್ನು ಪೊಲೀಸರು ಪಡೆದುಕೊಳ್ತಾರೆ. ಈ ರಿಪೋರ್ಟ್ ಈ ಪ್ರಕರಣಕ್ಕೆ ಒಂದು ಮಹತ್ವದ ಸಾಕ್ಷಿಯಾಗಿಯೂ ಕೂಡ ಕನ್ಸಿಡರ್ ಆಗಬಹುದು. ಒಂದು ವೇಳೆ ಆತ ಹೇಳಿದ ರೀತಿಯಲ್ಲಿ, ಆತ ಅಲಿಗೇಷನ್ ಮಾಡಿದ ರೀತಿಯಲ್ಲಿ, ಆತ ಆರೋಪಿಸಿದಂತಹ ರೀತಿಯಲ್ಲಿ ಕಚ್ಚಿದ, ತರಚಿದ ಅಥವಾ ಪರಚಿದಂತಹ ಗುರುತುಗಳು ಆ ದೇಹದ ಮೇಲೆ ಇದ್ದರೆ ಈ ಪ್ರಕರಣಕ್ಕೆ ಅದು ಒಂದು ಮೇಜರ್ ಟ್ವಿಸ್ಟ್ ಆಗುವಂತಹ ಸಾಧ್ಯತೆ ಇದೆ. ಹಾಗಾಗಿಯೇ ಈ ರೀತಿಯ ಪ್ರಕರಣಗಳಲ್ಲಿ ಪೊಲೀಸರು ಮೊದಲು ಮಾಡುವಂತಹ ಕೆಲಸವೇ ಮೆಡಿಕಲ್ ಟೆಸ್ಟ್. ಬಟ್ ಇಲ್ಲಿ ಗಮನಿಸಬೇಕಾದಂತಹ ವಿಚಾರ, ಹಾಸನದಲ್ಲಿ ಮೆಡಿಕಲ್ ಟೆಸ್ಟ್ ಅನ್ನು ಮಾಡಿಸಿಲ್ಲ ಪೊಲೀಸರು, ಅದನ್ನು ಬೆಂಗಳೂರಿನ ಬೌರಿಂಗ್ ಆಸ್ಪತ್ರೆಯಲ್ಲಿ ಮಾಡಿಸಿದ್ದಾರೆ. ಕಾರಣ ಸಂತ್ರಸ್ತ ಯುವಕನ ಮನವಿಯ ಮೇರೆಗೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಮಾರುತಿ, ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮಾರುತಿ, ಸೂರಜ್ ರೇವಣ್ಣ ಅವರ ಲೈಂಗಿಕ ದೌರ್ಜನ್ಯದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇದೆ. ಈ ಮೆಡಿಕಲ್ ಟೆಸ್ಟ್ ಈ ಪ್ರಕರಣಕ್ಕೆ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ? ಎಟ್ ದ ಸೇಮ್ ಟೈಮ್ ಹಾಸನದಿಂದ ಬೆಂಗಳೂರಿಗೆ ಕರೆತಂದು ಮೆಡಿಕಲ್ ಟೆಸ್ಟ್ ಮಾಡಿಸಿದ್ದು ಯಾಕೆ? ಖಂಡಿತ ಪ್ರೇಮ್, ಇಂತಹ ಪ್ರಕರಣದಲ್ಲಿ ವೈದ್ಯಕೀಯ ಪರೀಕ್ಷೆ ಬಹಳ ಮುಖ್ಯ ಆಗತ್ತೆ. ಏನು ಸಂತ್ರಸ್ತ ಯುವಕ ನೀಡಿದಂತ ದೂರ ಏನಿದೆ ಅದು ನಿಜನಾ ಅಥವಾ ಸುಳ್ಳ ಅನ್ನೋ ತಿಳಿಯೋದು ವೈದ್ಯಕೀಯ ಪರೀಕ್ಷೆ ಒಂದರಲ್ಲೇ ಮಾತ್ರನೇ. ಯಾಕಂದ್ರೆ ಈ ಪ್ರಕರಣದಲ್ಲಿ ಯಾವುದೇ ಐ ವಿಟ್ನೆಸ್ ಇಲ್ಲ, ಮತ್ತೆ ಈ ಸಂಬಂಧ ಏನು ಅಸಹಜ ಲೈಂಗಿಕ ಕ್ರಿಯೆ ಅಂತ ಏನಿದೆ ಈ ಸಂಬಂಧ ದೂರು ದಾಖಲು ಮಾಡಿರೋದಕ್ಕೆ ಈಗಾಗ್ಲೇ ಈ ದೂರು ದಾಖಲಾಗೋದಕ್ಕಿಂತ ಮುಂಚೆನೆ ಸೂರಜ್ ರೇವಣ್ಣ ಅವರು ಹಾಸನದಲ್ಲಿ ಒಂದು ದೂರನ್ನು ಕೂಡ ದಾಖಲಿಸಿರ್ತಾರೆ. ಅಂದ್ರೆ ಈ ರೀತಿ ಸಂತ್ರಸ್ತ ಯುವಕ ಅಂತ ಏನು ಹೇಳ್ತಿದ್ದಾರೆ ಆತ
ನನ್ನನ್ನ ದುರ್ಬಳಕೆ ಬಳಕೊಂಡು ಏನೋ 5 ಕೋಟಿಗೆ ಹಣದ ಡಿಮ್ಯಾಂಡ್ ಇಟ್ಕೊಂಡು ಈ ರೀತಿ ದೂರು ಕೊಡ್ತೀನಿ ಅಂತ ಎದುರಿಸ್ತಿದ್ದಾನೆ ಅಂತ ಒಂದು ದೂರನ್ನು ಸಹ ಅವರು ನೀಡಿರೋ ಹಿನ್ನೆಲೆಯಲ್ಲಿ ಈಗ ಸಂತ್ರಸ್ತ ಯುವಕ ವೈದ್ಯಕೀಯ ಪರೀಕ್ಷೆ ಬಹಳ ಮುಖ್ಯವಾಗುತ್ತೆ. ಈಗಾಗ್ಲೇ ಬೆಂಗಳೂರಿಗೆ ಕರೆ ತಂದು ಮಾಡ್ತಿರೋ ಕಾರಣ ಏನು ಅಂತ ಒಂದು ಪ್ರಮುಖದ ಪ್ರಶ್ನೆ. ಯಾಕಂದ್ರೆ ಹಾಸನದಲ್ಲಿ ನಡೆದಿರುವಂತ ಘಟನೆ, ಹಾಸನದಲ್ಲೂ ಆಸ್ಪತ್ರೆಗಳಿವೆ, ಅಲ್ಲಿ ಯಾಕೆ ಮಾಡ್ತಿಲ್ಲ ಅಂದ್ರೆ ಸಂತ್ರಸ್ತ ಯುವಕನ ಒಂದು ಮನವಿಯ ಮೇರೆಗೆ, ಅಂದ್ರೆ ಹಾಸನದ ವೈದ್ಯರಂದ್ರೆ ಅಲ್ಲಿ ಪ್ರಭಾವಿಗಳಿದ್ದಾರೆ, ಯಾವುದೇ ರಿಪೋರ್ಟ್ ನ ತಿರುಚುವಂತ ಸಾಧ್ಯತೆ ಇದೆ. ಹಾಗಾಗಿ ಬೆಂಗಳೂರಿಗೆ ಕರೆದುಕೊಂಡು ಹೋಗಿ ನನ್ನ ವೈದ್ಯಕೀಯ ಪರೀಕ್ಷೆ ಮಾಡಿ ಅಂತ ಆತ ಮನವಿ ಮಾಡಿದ್ದ. ಆ ದೂರಿನಲ್ಲೂ ಸಹ ಉಲ್ಲೇಖ ಮಾಡಿದ್ದ. ಆ ಹಿನ್ನೆಲೆಯಲ್ಲಿ ಬೆಂಗಳೂರಿಗೆ ನಿನ್ನೆ ರಾತ್ರಿ 1-1:30 ಸುಮಾರಿಗೆ ಬೋರಿಂಗ್ ಆಸ್ಪತ್ರೆಗೆ ಕರೆತರ್ತಾರೆ. ಸದ್ಯ ಬೋರಿಂಗ್ ಆಸ್ಪತ್ರೆಯಲ್ಲಿ ಬಂದ ನಂತರದಲ್ಲಿ ಇದ್ದಂತಹ ವೈದ್ಯರು ಆತನ ದೇಹದ ಮೇಲಿದ್ದಂತಹ ಮಾರ್ಕ್ಗಳು, ಯಾಕಂದ್ರೆ ದೂರಿನಲ್ಲೂ ಕೂಡ ಮೆನ್ಷನ್ ಮಾಡಿದಾನೆ ದೇಹದ ಕೆಲ ಭಾಗಗಳಿಗೆ ಕಚ್ಚಿದ್ರು ಅಂತ. ಆ ಕಚ್ಚಿರೋ ಮಾರ್ಕ್ಗಳೇನಾದ್ರೂ ಉಳಿದಿದೆಯಾ ಅಥವಾ ಮಾರ್ಕ್ಗಳು ಇದೆಯಾ ಅನ್ನೋದನ್ನು ಸಹ ವೈದ್ಯಕೀಯ ಪರೀಕ್ಷೆಯಿಂದ ಹೊರಬರ್ಬೇಕಾಗಿದೆ. ಮುಖ್ಯವಾಗಿ ಈತ ಲೈಂಗಿಕ ಕ್ರಿಯೆಗೆ ಸಮರ್ಥನೋ ಅಸಮರ್ಥನೋ ಬಹಳ ಮುಖ್ಯವಾದಂತಹ ಪರೀಕ್ಷೆ. ಯಾಕಂದ್ರೆ ಈ ರೀತಿಯ ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಆತ ಸಮರ್ಥನಾಗಿದ್ದಾನ ಇಲ್ವಾ ಅನ್ನೋದು ಬಹಳ ಮುಖ್ಯವಾದಂತಹ ಒಂದು ಎವಿಡೆನ್ಸ್ ಆಗತ್ತೆ. ಅದನ್ನು ಸಹ ಈಗ ಬೋರಿಂಗ್ ಆಸ್ಪತ್ರೆಯ ವೈದ್ಯರು ಮಾಡಬೇಕಾಗಿದೆ. ಬೆಳಗ್ಗೆ 8 ಗಂಟೆ ನಂತರದಲ್ಲಿ ನುರಿತ ವೈದ್ಯರ ಸಮ್ಮುಖದಲ್ಲಿ ಈ ಪರೀಕ್ಷೆ ನಡೆಯುವಂತದ್ದು. ಪ್ರೇಮ್, ಥ್ಯಾಂಕ್ ಯು ಮಾರುತಿ ತಮ್ಮೆಲ್ಲ ಮಾಹಿತಿಗಾಗಿ. ಬೋರಿಂಗ್ ಆಸ್ಪತ್ರೆಯಲ್ಲಿ ಮೆಡಿಕಲ್ ಟೆಸ್ಟನ್ನು ಮಾಡಿಸಿದ್ದಾರೆ ಪೊಲೀಸರು. ಅಲ್ಲಿ ಬರುವಂತಹ ರಿಪೋರ್ಟ್, ಅಲ್ಲಿ ವೈದ್ಯರು ಕೊಡುವಂತಹ ವರದಿ ಸಹಜವಾಗಿಯೇ ಈ ಪ್ರಕರಣಕ್ಕೆ ಒಂದು ದೊಡ್ಡ ತಿರುವನ್ನು ಕೊಡುವಂತಹ ಸಾಧ್ಯತೆ ಇದೆ. ಕಾರಣ, ಈ ಆರೋಪ ಮಾಡಿರುವಂತಹ ವ್ಯಕ್ತಿ ಏನಿದ್ದಾನೆ ಆತ ಸುಮಾರು 15 ಪುಟಗಳ ದೂರನ್ನು ಕೊಟ್ಟಿರುವಂತಹದ್ದು. ಆ ದೂರಿನಲ್ಲಿ ಆತನ ದೇಹದ ಮೇಲಾಗಿರುವಂತಹ ಗಾಯದ ವಿಚಾರವನ್ನು ಕೂಡ ಪ್ರಸ್ತಾಪಿಸಿರುವಂಥದ್ದು. ಹಾಗಾಗಿಯೇ ಪೊಲೀಸರ ಈ ಮೆಡಿಕಲ್ ಟೆಸ್ಟ್ ಇದೆಯಲ್ಲ, ಅದರಲ್ಲಿ ಯಾವ ರೀತಿಯ ವರದಿ ಬರುತ್ತೆ ಅದು ತುಂಬ ಮುಖ್ಯವಾಗುತ್ತೆ. ಈ ಪ್ರಕರಣದಲ್ಲಿ ಒಂದಿಷ್ಟು ಮೇಜರ್ ಡೆವಲಪ್ಮೆಂಟ್ಸ್ಗಳು ಇವತ್ತಾಗುವಂತಹ ಸಾಧ್ಯತೆಗಳು ಎದ್ದು ಕಾಣಿಸ್ತಾ ಇದೆ. ಒಂದು ಕಡೆ ಸೂರಜ್ ರೇವಣ್ಣ ಅವರ ಬಂಧನದ ವಿಚಾರ, ಮತ್ತೊಂದು ಕಡೆ ಮೆಡಿಕಲ್ ಟೆಸ್ಟ್ನ ವಿಚಾರ, ಮಗದೊಂದು ಕಡೆ ಸೂರಜ್ ರೇವಣ್ಣ ಅವರ ಆಪ್ತರು ಕೊಟ್ಟಿರುವಂತಹ ದೂರಿನ ವಿಚಾರ. ಈ ಎಲ್ಲದರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಇಡೀ ದಿನ ಒಂದಿಷ್ಟು ಮಿಂಚಿನ ಬೆಳವಣಿಗೆಗಳಾಗುವಂತಹ ಮುನ್ಸೂಚನೆ ಸಿಗ್ತಾ ಇರುವಂಥದ್ದು. ಸೂರಜ್ ರೇವಣ್ಣ ವಿರುದ್ಧ ಅಸಹಜ ಲೈಂಗಿಕ ದೌರ್ಜನ್ಯದ ಆರೋಪ ಕೇಳಿ ಬಂದಿದೆ. ಈ ಆರೋಪದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ರಾತ್ರಿ 7:30ರಿಂದಲೂ ಕೂಡ ಸತತವಾಗಿ ಅವರಿಗೆ ವಿಚಾರಣೆಯನ್ನು ನಡೆಸಲಾಗ್ತಾ ಇದೆ. ಯಾವುದೇ ಕ್ಷಣದಲ್ಲಿ ಬೇಕಿದ್ರೂ ಕೂಡ ಅವರ ಬಂಧನ ಆಗಬಹುದು ಅನ್ನುವಂತಹ ವಿಚಾರ ಕೂಡ ಮುನ್ನೆಲೆಗೆ ಬರ್ತಾ ಇರುವಂಥದ್ದು. ಅರಕಲಗೂಡಿನ JDSನ ಕಾರ್ಯಕರ್ತ ಕೊಟ್ಟಿರುವಂತಹ ದೂರಿನ ಅನ್ವಯ ಈಗಾಗಲೇ ಸೂರಜ್ ರೇವಣ್ಣ ಅವರ ವಿಚಾರಣೆಯನ್ನು ನಡೆಸಲಾಗ್ತಾ ಇದೆ. ಸುಮಾರು 15ರಿಂದ 16 ಪುಟಗಳ ಒಂದು ದೂರು ಸಲ್ಲಿಕೆ ಆಗಿರುವಂತಹದ್ದು. ಈ ದೂರಿನಲ್ಲಿ ನನ್ನ ಮೇಲೆ ಲೈಂಗಿಕ ದೌರ್ಜನ್ಯ ಆಗಿದೆ. ಈ ಲೈಂಗಿಕ ದೌರ್ಜನ್ಯವನ್ನು ಎಸಗಿರುವಂತಹದ್ದು ಮಾಜಿ ಸಚಿವ HD ರೇವಣ್ಣ ಅವರ ಹಿರಿಯ ಪುತ್ರ JDSನ MLC ಆಗಿರುವಂತಹ ಡಾಕ್ಟರ್ ಸೂರಜ್ ರೇವಣ್ಣ ಅಂಥೇಳಿ ಆರೋಪಿಸ್ತಾ ಇದ್ದಾರೆ. ಕೆಲಸವನ್ನು ಕೊಡುವಂತಹ ಆಮಿಷವೊಡ್ಡಿ ನನ್ನ ಮೇಲೆ ಅಸಹಜ ಲೈಂಗಿಕ ದೌರ್ಜನ್ಯವಾಗಿದೆ ಅಂಥೇಳಿ ದೂರನ್ನು ಕೊಟ್ಟಿರುವಂತಹದ್ದು. ಮತ್ತೊಂದು ಕಡೆ ಪ್ರತಿ ದೂರು ಕೂಡ ದಾಖಲಾಗಿದೆ.